ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಮೇಲಾಧಿಕಾರಿ ಬಳಿ ರಜೆ ಕೇಳಿದ, ಕೊಡದಿದ್ದಕ್ಕೆ ಶಾಂತಿನಗರ ಡಿಪೋದಲ್ಲೇ ಆತ್ಮಹತ್ಯೆಗೆ ಯತ್ನಿಸಿದ. ಆಫೀಸ್ಗಳ ನಡೆ ಖಂಡಿಸಿ ಬಿಎಂಟಿಸಿ ಚಾಲಕರ ಪ್ರತಿಭಟನೆ. ಬದುಕೋದಕ್ಕೆ ಇತ್ತು ಇದೊಂದೇ ದಾರಿ, ಗಾರ್ಮೆಂಟ್ ಸಂಬಳಕ್ಕೂ ಬಿತ್ತು ಕತ್ತರಿ. ರಾಜಾಜಿನಗರದಲ್ಲಿ ಸ್ಯಾಲರಿ ನೀಡದೆ ಮಾಲೀಕ ಪರಾರಿ. ಬೆಳಕು ಹರಿದರೂ ಅಧಿಕಾರಿಗಳಿಗಿಲ್ಲ ಪರಿವೆ, ಹಗಲಿನಲ್ಲೂ ಉರಿಯುತ್ತವೆ ಸ್ಟ್ರೀಟ್ ಲೈಟ್. ಕಣ್ಣಿದ್ದು ಕುರುಡಾಗಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಸಿಲಿಕಾನ್ ಸಿಟಿಯಲ್ಲಿ ಸುಗ್ಗಿಯ ಕಾಲ, ಬಂದಿವೆ ದ್ರಾಕ್ಷಿ, ಕಲ್ಲಂಗಡಿ ಬಹಳ. ಹಾಪ್ಕಾಮ್ಸ್ನಲ್ಲಿ 3 ತಿಂಗಳು ಹಣ್ಣಿನ ಮೇಳ. ತೆರೆಯ ಮೇಲೆ ನಾಳೆಯಿಂದ ವೀರಪ್ಪನ್ ಅಟ್ಟಹಾಸ, 50ಕ್ಕೂ ಹೆಚ್ಚು ಥಿಯೇಟರ್ನಲ್ಲಿ ರಿಲೀಸ್. ಥ್ರಿಲ್ ಕೊಟ್ಟಿದೆಯಂತೆ ಡೈರೆಕ್ಟರ್ ರಮೇಶ್ಗೆ ಚಿತ್ರತಂಡದ ಸಾಹಸ. ಆತ ಬಿಎಂಟಿಸಿ ಚಾಲಕ. ರಜೆಗಾಗಿ ಮೇಲಾಧಿಕಾರಿಯಲ್ಲಿ ಮನವಿ ಮಾಡಿದ್ದ. ಆದರೆ ರಜೆ ಕೊಡೋದಕ್ಕೆ ನಿರಾಕರಿಸಿದ್ದೇ ತಡ ಆತ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿಬಿಟ್ಟಿದ್ದ. ಸಹವರ್ತಿ ಮೇಲೆ ಮೇಲಾಧಿಕಾರಿಗಳ ದೌರ್ಜನ್ಯದಿಂದ ಸಿಟ್ಟಾದ ಶಾಂತಿನಗರ ಡಿಪೋ ಚಾಲಕರು, ನಿರ್ವಾಹಕರು ಪ್ರತಿಭಟನೆಗಿಳಿದರು. ಶಾಂತಿನಗರದ ಬಿಎಂಟಿಸಿ 3ನೇ ಡಿಪೋ ಚಾಲಕರು, ನಿರ್ವಾಹಕರು ಇವತ್ತು ರೊಚ್ಚಿಗೆದ್ದಿದ್ರು. ಇವರ ಸಿಟ್ಟಿಗೆ ಕಾರಣ ತಮ್ಮ ಸಹವರ್ತಿ ಚಾಲಕ ರೇವಣಸಿದ್ದಪ್ಪ ಆತ್ಮಹತ್ಯೆ ಯತ್ನ. ರಜಾ ನೀಡಲು ಸತಾಯಿಸ್ತಾ ಇದ್ದ ಮೇಲಧಿಕಾರಿಗಳ ದೌರ್ಜನ್ಯದಿಂದ ಬೇಸತ್ತ ರೇವಣಸಿದ್ದಪ್ಪ ಅಧಿಕಾರಿಗಳ ಮುಂದೆನೇ ಆತ್ಮಹತ್ಯೆಗೆ ಯತ್ನಿಸಿದ್ರು. ಒಬ್ಬ ಯುವಕ ಆತ್ಮಹತ್ಯೆಗೆ ಹೋಗಿದ್ದಾನೆಂದರೆ ಅಧಿಕಾರಿ ಹಿಂಸೆ ಎಷ್ಟು ಮಟ್ಟಿಗಿದೆ ಅನ್ನೋ ಅದ್ರಲ್ಲಿ ತೋರಿಸ್ತದೆ. ಅದು ಇನ್ನು ಮುಂದೆ ಬೇರೆಯವರಿಗೆ ಇದೊಂದೇ ಡಿಪೋದಲ್ಲ. ಮೊನ್ನೆ ನೋಡಿದ್ರೆ ಪಾವಗಡ ಡಿಪೋದಲ್ಲೊಬ್ಬ ಡ್ರೈವರು ಇದನ್ನು ತೊಗೊಂಡ್ರು. ಹಾಗೆ ಇಡೀ ರಾಜ್ಯಾದ್ಯಂತ ಇವತ್ತು ವಿಷ ತೊಗೊಳ್ಳುವಂಥ ಪರಿಸ್ಥಿತಿ ಇವತ್ತು ಕಾರ್ಮಿಕರ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು? ಆಡಳಿತದ ಹಿಂಸೆ, ಕಿರುಕುಳ, ದಬ್ಬಾಳಿಕೆ. ಇದು ನಿಲ್ಲಬೇಕು. ಇದರಿಂದ ಸಿಟ್ಟಾದ ರೇವಣಸಿದ್ದಪ್ಪ ಸಹವರ್ತಿಗಳು ಡಿಪೋ 3ರಲ್ಲಿ ಬಸ್ಗಳನ್ನು ನಿಲ್ಲಿಸಿ ಪ್ರತಿಭಟನೆ ನಡೆಸಿದ್ರು. ಮೇಲಧಿಕಾರಿಗಳ ದೌರ್ಜನ್ಯ, ಕಿರುಕುಳದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳೋ ಭರವಸೆ ನೀಡಿದ್ರು. ಆರೋಗ್ಯ ಎಲ್ಲ ಚೆನ್ನಾಗಿದೆ, ಅವರು ಕಂಫರ್ಟಬಲ್ ಆಗಿದ್ದಾರೆ. ಬೈ ಈವ್ನಿಂಗ್ ಅವರು ಸಾಯಂಕಾಲ ಅವ್ರ ಮನೆಗೆ ಹೋಗ್ತಾರೆ. ಅದರಲ್ಲಿ ಇದ್ದಾರೆ, ಅವರು ಆರೋಗ್ಯವಾಗಿದ್ದಾರೆ. ನಾನೇ ಪರ್ಸನಲಿ ನೋಡ್ಕೊಂಬಂದಿದ್ದೀನಿ, ಏನೂ ತೊಂದರೆ ಇಲ್ಲ. ಮಾತಾಡಿಸಿ ಬಂದಿದ್ದೀನಿ. ನಾನು ಹೋಗಿ ಅವ್ರ ಜೊತೆ ಮತ್ತೆ ಮಾತಾಡ್ಸಕ್ಕೆ ಹೋಗ್ತೀನಿ. ಇದು ಸಾಲ್ವ್ ಮಾಡೋಕ್ಕೆ ಬಂದೆ ಅಷ್ಟೇ. ವಿಲ್ ಟೇಕ್ ಕೇರ್ ಆಫ್. ಇನ್ನು ರೇವಣಸಿದ್ದಪ್ಪರನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮುಂದೆ ಇದೇ ರೀತಿ ಮೇಲಧಿಕಾರಿಗಳ ಕಿರುಕುಳ ಮುಂದುವರೆದರೆ ಉಗ್ರ ಹೋರಾಟ ಮಾಡುವುದಾಗಿ ಬಿಎಂಟಿಸಿ ಸಿಬ್ಬಂದಿ ಎಚ್ಚರಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಹೊಟ್ಟೆ ಬಟ್ಟೆಗಾಗಿ ಅದೆಷ್ಟೋ ಜನರು ಸಣ್ಣ ಪುಟ್ಟ ಕಂಪನಿಗಳಲ್ಲಿ ದುಡಿತಾ ಇದ್ದಾರೆ. ಆದರೆ ಆ ಕಂಪನಿಯ ಮಾಲೀಕರೇ ಸಿಗೋ ಅಷ್ಟೋ ಇಷ್ಟೋ ಹಣವನ್ನ ಕೊಡದೆ ಕಂಪನಿಗೆ ಬೀಗ ಚಡಿದ್ರೆ ಕಾರ್ಮಿಕರ ಪಾಡೇನು? ಇಂಥದ್ದೇ ಒಂದು ಧೋಕಾ ಕಥೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೆದಿದೆ. ಇಲ್ಲಿ ಕೆಲಸ ಮಾಡೋರೆಲ್ಲ ಬಡವರೇನೆ, ಇದರಿಂದಾನೇ ನಾವು ಬದುಕ್ತಾ ಇರೋದು. ಒಂದೆಡೆ ನಮಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಡ್ತಿರೋ ನೂರಾರು ಹೆಣ್ಣುಮಕ್ಕಳು, ಇನ್ನೊಂದೆಡೆ ಇವರೆಲ್ಲ ದುಡಿತಿರೋ ಗಾರ್ಮೆಂಟ್ಸ್ ಕಂಪನಿಗೆ ಬೀಗ ಬಿದ್ದಿರುವುದು. ಅಂದಹಾಗೆ ರಾಜಾಜಿನಗರದ ಮಾಸ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಇವರೆಲ್ಲ 10 ವರ್ಷದಿಂದ ದುಡಿಯುತ್ತಿದ್ರು. ಆದ್ರೀಗ ಗಾರ್ಮೆಂಟ್ಸ್ ಮಾಲೀಕರು ತಮ್ಮಲ್ಲಿ ದುಡಿಯುತ್ತಿರುವ ನೂರಾರು ಕಾರ್ಮಿಕರಿಗೆ ಹೇಳದೆ ಕೇಳದೆ ಗಾರ್ಮೆಂಟ್ಸ್ ಅನ್ನ ಮುಚ್ಚಿ ಪರಾರಿಯಾಗಿದ್ದಾರೆ. ಅವ್ರು ಹೇಳ್ದಂಗಲ್ಲೂ ಸರಿ ಆಯ್ತಮ್ಮ ಕೊಡ್ತೀವಿ ಅಂತ ಹೇಳೋದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ಇಲ್ಲಿ ಕೆಲಸ ಮಾಡೋರೆಲ್ಲ ಬಡವರೇನೆ, ಎಲ್ರಿಗೂ ತುಂಬ ತೊಂದರೆ ಇದೆ. ಅದಕ್ಕೆ ಬಿಡು, ನಮ್ಮ ಮನೆ ಕಷ್ಟ ಥರನೇ ಅವ್ರ ಮನೇಲೂ ಕಷ್ಟ ಇದೆ ಅಂತ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೋ. ಆದರೆ 11ನೇ ತಾರೀಕು 12ನೇ ತಾರೀಕು ಬಂದು 3ನೇ ತಾರೀಕು ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದಾರಲ್ಲ, 3 ಗಂಟೆಗೆ ಅಂದ್ಬಿಟ್ಟು ಎಲ್ಲರೂ ಬಂದೋ ನಾವು. ಆದರೆ ಬಂದು ನೋಡಿದ್ರೆ ಇಲ್ಲಿ ಬೀಗ ಹಾಕ್ಬಿಟ್ಟಿದೆ. ನಮಗೆ ಒಂಥರ ಶಾಕ್ ಆಗಿಬಿಡ್ತು. ಅಷ್ಟೇ ಅಲ್ಲ, ಗಾರ್ಮೆಂಟ್ಸ್ ಮಾಲೀಕರಾದ ನಾಗೇಶ್ ಪೈ ಹಾಗೂ ವಾಮನ್ ಪೈ ಮನೆಯಿಂದಲೂ ಎಸ್ಕೇಪ್ ಆಗಿದ್ದಾರೆ. ಇದರಿಂದ ಕಾರ್ಮಿಕರಿಗೆ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಮತ್ತು ಇವರು ಲಾಸ್ಟಲ್ಲಿ ಈ ಥರ 10ನೇ ತಾರೀಕು ಪೇಮೆಂಟ್ ಕೊಡ್ತಾ ಇರಲಿಲ್ಲ.
ಲೇಟ್ ಕೊಡ್ತಾ ಇದ್ರು. ಮತ್ತೆ ಇವ್ರು ನೋಡಿದ್ರೆ ಈ ಥರ ಮಾಡಿಕೊಂಡು ನಾವು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂದ್ಬಿಟ್ಟು ಲಾಸ್ಟಲ್ಲಿ ಈ ಥರ ಕ್ಲೋಸ್ ಮಾಡಿ ಹೋಗಿದ್ದಾರೆ. ಇದರಿಂದನೇ ನಾವು ಬದುಕ್ತಾ ಇರೋದು. ಮಕ್ಕಳಿಗೆ ಊಟಕ್ಕೆ, ಫೀಸ್ಗೆ, ಓದಿಸೋದಕ್ಕೆ ನಮ್ಮ ಥರ ನಮ್ಮ ಮಕ್ಕಳು ಆಗಬಾರ್ದು ಅಂತ ನಾವೆಲ್ಲ ಬಂದು ಕಷ್ಟಪಡೋದು. ನಮ್ಮ ಮಕ್ಕಳಿಗೆ ಓದಿಸೋದಕ್ಕೂ ಸಹ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಮಾಗಡಿ ಪೊಲೀಸರು ಗಾರ್ಮೆಂಟ್ಸ್ ಮಾಲೀಕರ ವಿರುದ್ಧ ಪ್ರಕರಣವೇನೋ ದಾಖಲಿಸಿಕೊಂಡಿದ್ದಾರೆ. ಆದರೆ ಕಾರಣವೇ ಹೇಳದೆ ಏಕಾಏಕಿ ಗಾರ್ಮೆಂಟ್ಸ್ ಮುಚ್ಚಿ ಕಾರ್ಮಿಕರ ಹೊಟ್ಟೆಗೆ ಕತ್ತರಿ ಹಾಕಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ದತ್ತರಾಜ್ ಪಡುಕೋಣೆ, ಸುವರ್ಣ ನ್ಯೂಸ್. ಇಟ್ಟಿಗೆಯಿಂದ ಎಟಿಎಂ ಮಷಿನ್ ಜಜ್ಜಿ ದರೋಡೆಗೆ ಯತ್ನಿಸಿರುವ ಘಟನೆ ಕಳೆದ ರಾತ್ರಿ ಬೆಂಗಳೂರಿನಲ್ಲಿ ನಡೆದಿದೆ. ಕೋರಮಂಗಲ ರಸ್ತೆಯಲ್ಲಿರುವ ರತ್ನಾಕರ ಬ್ಯಾಂಕಿಗೆ ಸೇರಿದ್ದ ಎಟಿಎಂ ಅನ್ನು ದುಷ್ಕರ್ಮಿಯೊಬ್ಬ ನುಗ್ಗಿ ಈ ಕೃತ್ಯ ಎಸಗಿದ್ದಾನೆ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ನುಗ್ಗಿದ ದುಷ್ಕರ್ಮಿ ಎಟಿಎಂ ಒಳಗೆ ನುಗ್ಗಿದ ಕೂಡಲೇ ಲೈಟ್ ಆಫ್ ಮಾಡಿದ್ದಾನೆ. ನಂತರ ಇಟ್ಟಿಗೆಯಿಂದ ಎಟಿಎಂ ಮಷಿನ್ ಜಜ್ಜಿದ್ದಾನೆ. ಈ ಕೃತ್ಯದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಸಹಾಯ ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ. ಹಾಗಾಗಿ ಆತನನ್ನ ಕೋರಮಂಗಲ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಇಟ್ಟಿಗೆಯಿಂದ ಎಟಿಎಂ ಮಷಿನ್ ಜಜ್ಜಿ ದರೋಡೆ ನಡೆಸಿದಂತಹ ದರೋಡೆಗೆ ಯತ್ನಿಸಿರುವಂತಹ ಘಟನೆ ಕಳೆದ ರಾತ್ರಿ ಬೆಂಗಳೂರಿನಲ್ಲಿ ನಡೆದಿದೆ. ಕೋರಮಂಗಲ ರಸ್ತೆಯಲ್ಲಿರುವಂತಹ ರತ್ನಾಕರ ಬ್ಯಾಂಕಿಗೆ ಸೇರಿದ ಎಟಿಎಂ ಇದು. ಇಲ್ಲಿ ದುಷ್ಕರ್ಮಿಯೊಬ್ಬ ಒಳ ಹೊಕ್ಕಿದ ತಕ್ಷಣ ಲೈಟ್ ಆಫ್ ಮಾಡಿದ್ದಾನೆ. ಈತ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಅಂತ ಕೂಡ ಗೊತ್ತಾಗಿದೆ. ನಂತರ ಇಟ್ಟಿಗೆಯಿಂದ ಎಟಿಎಂ ಮಷಿನ್ ಜಜ್ಜಿದ್ದಾನೆ. ಸೆಕ್ಯೂರಿಟಿ ಗಾರ್ಡ್ ಕೂಡ ಈ ಕೃತ್ಯದಲ್ಲಿ ಸಹಾಯ ಮಾಡಿರಬಹುದು ಅಂತ ಗೊತ್ತಾಗಿದೆ. ಹಾಗಾಗಿ ಆತನನ್ನು ಕೋರಮಂಗಲ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.